ಸಂಕ್ರಾಂತಿ ಹಬ್ಬದ ಮಹತ್ವವೇನು? ನಾವು ಈ ಹಬ್ಬವನ್ನು ಏಕೆ ಆಚರಿಸುತ್ತೇವೆ? ಸಂಕ್ರಾಂತಿಯನ್ನು ನಮ್ಮ ದೇಶಾದ್ಯಂತ ವಿಭಿನ್ನ ಹೆಸರುಗಳು ಮತ್ತು ವಿಭಿನ್ನ ಆಚರಣೆಗಳೊಂದಿಗೆ ಆಚರಿಸಲಾಗುತ್ತದೆ. ಇದನ್ನು ಅನೇಕ ದೇವಾಲಯಗಳಲ್ಲಿ, ವಿಶೇಷವಾಗಿ ತಿರುಮಲದಲ್ಲಿ ಅದ್ದೂರಿಯಾಗಿ ಆಚರಿಸಲಾಗುತ್ತದೆ. ತಿರುಮಲದಲ್ಲಿ ಸಂಕ್ರಾಂತಿಯನ್ನು ಹೇಗೆ ಆಚರಿಸಲಾಗುತ್ತದೆ ಎಂದು ತಿಳಿಯಲು ಮತ್ತು ಸಂಕ್ರಾಂತಿ ಹಬ್ಬದ ಬಗ್ಗೆ ಎಲ್ಲವನ್ನೂ ತಿಳಿಯಲು ಸಂಪೂರ್ಣ ವಿಡಿಯೋವನ್ನು ವೀಕ್ಷಿಸಿ. ಸಂಕ್ರಾಂತಿಯು ಪರ್ವಕಾಲಗಳಲ್ಲಿ ಒಂದಾಗಿದೆ. ಇದು ಪ್ರಾಚೀನ ಗ್ರಂಥಗಳ ಪ್ರಕಾರ ಜೀವನವನ್ನು ಆಚರಿಸಲು ಮೀಸಲಾದ ಅತ್ಯಂತ ಧಾರ್ಮಿಕ ಸಮಯವಾಗಿದೆ. ಇದು ತಾಜಾ ಬೆಳೆದ ಹಣ್ಣುಗಳು ಮತ್ತು ಹಸಿರು ತರಕಾರಿಗಳನ್ನು ರುಚಿಯನ್ನು ಆನಂದಿಸಲು ಸಮಯವಾಗಿದೆ. ನಮ್ಮ ಪೂರ್ವಜರಿಗೆ ಶ್ರಾದ್ದ ಪೂಜೆಯನ್ನು ಮಾಡಲು ಇದು ಅತ್ಯುತ್ತಮ ಸಮಯ ಆಗಿದೆ ಮತ್ತು ಈ ದಿನ ಜನರು ನಮ್ಮ ಪೂರ್ವಜರಿಗೆ ಆಹಾರವನ್ನು ನೀಡಿದರೆ ಎಂದು ಭಾವಿಸಿ ಕಾಗೆಗಳಿಗೆ ಆಹಾರವನ್ನು ನೀಡುತ್ತಾರೆ. ಸಂಕ್ರಾಂತಿ ಹಬ್ಬವನ್ನು ಆಚರಿಸುವ ಪ್ರಮುಖ ಮಹತ್ವವೆಂದರೆ ಭಗವಾನ್ ಸೂರ್ಯನನ್ನು ಪೂಜಿಸುವುದು. ಆಕಾಶದಲ್ಲಿರುವ ಸೂರ್ಯನಿಗೂ ಭೂಮಿಯ ಮೇಲಿರುವ ಜೀವಿಗಳಿಗೂ ಸಂಬಂಧವಿದೆ. ಸೌರ ಸೂಕ್ತದಂತಹ ವೇದಿಕ ಸ್ತೋತ್ರಗಳಲ್ಲಿ ಈ ಸಂಬಂಧವು ಉಲ್ಲೇಖಿಸಲಾಗಿದೆ. ವೇದಗಳು ಸೂರ್ಯನನ್ನು ಬ್ರಹ್ಮಾಂಡದ ಆತ್ಮ ಎಂದು ಹೊಗಳಿವೆ. ಸೂರ್ಯನು ವರ್ಷವಿಡೀ ಮಕರ ರಾಶಿಯಿಂದ ಕರ್ಕ ರಾಶಿಗೆ ಪ್ರಯಾಣಿಸುತ್ತಾನೆ. ಸೂರ್ಯನ ಈ ಚಲನೆಯು ಭೂಮಿಯ ಮೇಲೆ ವಿವಿಧ ಋತುಗಳ ರಚನೆಗೆ ಕಾರಣವಾಗುತ್ತದೆ. ಈ ರೀತಿಯಾಗಿ ಸೂರ್ಯನು ನೀರು ಮತ್ತು ಆಹಾರದಂತಹ ಅನೇಕ ಪ್ರಯೋಜನಗಳನ್ನು ಒದಗಿಸುವ ಮೂಲಕ ಭೂಮಿಯ ಜೀವಿಗಳ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತಾನೆ. ಅದರಿಂದ ಅವನನ್ನು ಬ್ರಹ್ಮಾಂಡದ ಆತ್ಮ ಎಂದು ಕರೆಯಲಾಗುತ್ತದೆ. ಸಂಕ್ರಾಂತಿಯು ಸುಗ್ಗಿಯ ಆರಂಭವನ್ನು ಸೂಚಿಸುವ ಹಬ್ಬವಾಗಿದೆ ಮತ್ತು ದೇವರು, ಭೂಮಿ ಮತ್ತು ಹಸುವಿನ ಪೂಜೆಯನ್ನು ಸೂಚಿಸುತ್ತದೆ. ಸಂಕ್ರಾಂತಿ ಹಬ್ಬವು 4 ದಿನಗಳ ಆಚರಣೆಯನ್ನು ಒಳಗೊಂಡಿದೆ. ಪ್ರತಿ ದಿನವೂ ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ. ಇದನ್ನು ಮಕರ ಸಂಕ್ರಾಂತಿನೂ ಎಂದು ಕರೆಯಲಾಗುತ್ತದೆ. ಸೂರ್ಯನು ತನ್ನ ದಿಕ್ಕನ್ನು ಉತ್ತರ ದಿಕ್ಕಿಗೆ ಬದಲಾಯಿಸುವುದರಿಂದ ಸಂಕ್ರಾಂತಿಯು ಉತ್ತರಾಯಣದ ಆರಂಭವನ್ನು ಸೂಚಿಸುತ್ತದೆ. ಉತ್ತರಾಯಣವು 6 ತಿಂಗಳ ಅವಧಿಯನ್ನು ಒಳಗೊಂಡಿದೆ. ಸೂರ್ಯನು ಉತ್ತರ ದಿಕ್ಕಿಗೆ ಚಲಿಸುತ್ತಾನೆ ಮತ್ತು ದಕ್ಷಿಣಾಯಣವು 6 ತಿಂಗಳ ಅವಧಿಯನ್ನು ಒಳಗೊಂಡಿರುತ್ತದೆ. ಈ ಸಮಯದಲ್ಲಿ ಸೂರ್ಯನು ದಕ್ಷಿಣ ದಿಕ್ಕಿಗೆ ಚಲಿಸುತ್ತಾನೆ. ಮಹಾಭಾರತದಲ್ಲಿ ಭೀಷ್ಮಾಚಾರ್ಯರಿಗೆ ಇಚ್ಛಾಮೃತ್ಯು ವರದಾನವಿರುವುದರಿಂದ ಬಾಣಗಳ ಹಾಸಿಗೆಯ ಮೇಲೆ ಮಲಗಿದ್ದ ಭೀಷ್ಮಾಚಾರ್ಯರು ಈ ಉತ್ತರಾಯಣ ಪರ್ವಕಾಲವನ್ನು ತಮ್ಮ ದೇಹವನ್ನು ತೊರೆಯಲು ಕಾಯುತ್ತಿದ್ದರು. ಬಹುತೇಕ ಎಲ್ಲ ಹಿಂದೂ ಹಬ್ಬಗಳನ್ನು ಚಂದ್ರನ ಚಲನೆಯ ಪ್ರಕಾರ ಆಚರಿಸಲಾಗುತ್ತದೆ. ಆದರೆ ಮಕರ ಸಂಕ್ರಾಂತಿ ಮಾತ್ರ ಸೂರ್ಯನ ಚಲನೆಯಿಂದ ಆಚರಿಸಲಾಗುತ್ತದೆ. ಮಕರ ಮಾಸದ ಮೊದಲ ದಿನದಂದು ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಗೆ ಸಂಕ್ರಮಿಸಿದಾಗ ಸಂಕ್ರಾಂತಿಯನ್ನು ಆಚರಿಸಲಾಗುತ್ತದೆ. ಮಕರ ಸಂಕ್ರಾಂತಿ ಎಂದು ಆಚರಿಸಲಾಗುತ್ತದೆ. ಮಕರ ಸಂಕ್ರಾಂತಿಯ ಹಿಂದಿನ ದಿನವನ್ನು ಭೋಗಿ ಎಂದು ಕರೆಯಲಾಗುತ್ತದೆ. ಭೋಗಿ ಬೆಂಕಿ ಮುಗಿದ ಕೂಡಲೇ ಯುವಕರು ಅಥವಾ ಹಿರಿಯರು ಎಣ್ಣೆ ಸ್ನಾನ ಮಾಡುತ್ತಾರೆ, ಹೊಸ ಬಟ್ಟೆಗಳನ್ನು ಧರಿಸುತ್ತಾರೆ ಮತ್ತು ದೇವರನ್ನು ಪ್ರಾರ್ಥಿಸಲು ಹತ್ತಿರದ ದೇವಾಲಯಗಳಿಗೆ ಭೇಟಿ ನೀಡುತ್ತಾರೆ. ಇದು ಧನುರ್ಮಾಸದ ಕೊನೆಯ ದಿನವಾಗಿದ್ದು ಅನೇಕ ವೈಷ್ಣವ ದೇವಾಲಯಗಳಲ್ಲಿ ಗೋದಾ ಮತ್ತು ಶ್ರೀರಂಗನಾಥ ಕಲ್ಯಾಣ ನಡೆಯುತ್ತದೆ. ಭೋಗಿ ಹಣ್ಣುಗಳು, ಮಾಗಿದ ಕೆಂಪು ಹಣ್ಣುಗಳ ಮಿಶ್ರಣ, ಸಣ್ಣ ಕಬ್ಬಿನ ತುಂಡುಗಳು, ನಾಣ್ಯಗಳು, ಹೂವುಗಳನ್ನು 1 ತಿಂಗಳಿಂದ 5 ವರ್ಷ ವಯಸ್ಸಿನ ಚಿಕ್ಕ ಮಕ್ಕಳ ತಲೆಯ ಮೇಲೆ ಸುರಿಯಲಾಗುತ್ತದೆ. ಇದು ಮಗುವಿನ ಮೇಲಿನ ಎಲ್ಲ ಅನಿಷ್ಟಗಳನ್ನು ನಿವಾರಿಸಲು ಮತ್ತು ಭಗವಾನ್ ವಿಷ್ಣುವಿನ ಅನುಗ್ರಹವನ್ನು ಪಡೆಯಲು ಉದ್ದೇಶಿಸಲಾಗುತ್ತದೆ. ಇದು ಭೋಗಿ ಪೀಡ ಎಂದು ಕರೆಯುತ್ತಾರೆ. ಮಹಿಳೆಯರು ಈ ಹಬ್ಬದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಲಗಿಸುತ್ತಾರೆ ಮತ್ತು ಸಂಜೆ ಪ್ರತಿ ಮಗುವಿನ ಭಾಗವಹಿಕೆಯನ್ನು ಖಚಿತಪಡಿಸುತ್ತಾರೆ. ಮಕರ ಸಂಕ್ರಾಂತಿಯಂದು ಹಿರಿಯರನ್ನು ಸ್ಮರಿಸಿ ಗೌರವಿಸಿ ವಿಶೇಷ ಪೂಜೆಗಳನ್ನು ನಡೆಸುತ್ತಾರೆ. ಮಕರ ಸಂಕ್ರಾಂತಿ ಹಿಂದೂಗಳಿಗೆ ಅತ್ಯಂತ ಮಂಗಳಕರ ದಿನವಾಗಿದೆ ಮತ್ತು ಇದನ್ನು ಅತ್ಯಂತ ಭಕ್ತಿ, ಉತ್ಸಾಹ ಮತ್ತು ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಲಕ್ಷಾಂತರ ಜನರು ಗಂಗಾ, ಯಮುನಾ, ಕೃಷ್ಣ ಮತ್ತು ಗೋದಾವರಿ ಮುಂತಾದ ನದಿಗಳಲ್ಲಿ ಪವಿತ್ರ ಸ್ನಾನ ಮಾಡುತ್ತಾರೆ ಮತ್ತು ಸೂರ್ಯ ದೇವರನ್ನು ಪ್ರಾರ್ಥಿಸುತ್ತಾರೆ. ಸಂಕ್ರಾಂತಿಯ ದಿನದಂದು ಸೂರ್ಯನು ಉತ್ತರ ದಿಕ್ಕಿಗೆ ತನ್ನ ಆರೋಹಣವನ್ನು ಪ್ರಾರಂಭಿಸುತ್ತಾನೆ. ಇದು ದೇವತೆಗಳಲ್ಲಿ ತಮ್ಮ ಭಕ್ತರನ್ನು ಕತ್ತಲೆಯಿಂದ ಬೆಳಕಿಗೆ, ತಮೋಗುಣದಿಂದ ಬೆಳಕಿನೆಡೆಗೆ ಚಲಿಸುವಂತೆ ನೆನಪಿಸುವ ಸಮಯವನ್ನು ಸೂಚಿಸುತ್ತದೆ. ಸಂಕ್ರಾಂತಿಯನ್ನು ದನಗಳ ಹಬ್ಬ ಎನ್ನುತ್ತಾರೆ. ಈ ದಿನ ಹಸುಗಳು ಮತ್ತು ಗೂಳಿಗಳನ್ನು ಸ್ವಚ್ಛಗೊಳಿಸಲಾಗುತ್ತದೆ ಮತ್ತು ಅವರನ್ನು ಅಲಂಕಾರಗೊಳಿಸಲಾಗುತ್ತದೆ. ಶ್ರೀಕೃಷ್ಣನು ಈ ದಿನದಂದು ಗೋವರ್ಧನ ಬೆಟ್ಟವನ್ನು ಎತ್ತುವ ಸಹವಾಸವನ್ನು ಮಾಡಿದ್ದಾನೆ ಮತ್ತು 7 ದಿನಗಳ ಕಾಲ ಬೆಟ್ಟದ ಕೆಳಗಿನ ಸಂಪೂರ್ಣ ವೃಂದಾವನ ವಾಸಿಗಳಿಗೆ ಆಶ್ರಯ ನೀಡಿದ್ದಾನೆ ಎಂದು ಹೇಳಲಾಗುತ್ತದೆ.
ಈ ಹಬ್ಬದಂದು ಜನರು ಸ್ನೇಹಿತರು ಮತ್ತು ಸಂಬಂಧಿಕರನ್ನು ಆಹ್ವಾನಿಸಿ ಔತಣವನ್ನು ಏರ್ಪಡಿಸುತ್ತಾರೆ. ತಮಿಳುನಾಡಿನಲ್ಲಿ ಜನರು ಸಂಕ್ರಾಂತಿಯನ್ನು ಪೊಂಗಲ್ ಎಂದು ಕರೆಯಲಾಗುತ್ತದೆ ಮತ್ತು ಅದನ್ನು 4 ದಿನಗಳ ಕಾಲ ಆಚರಿಸುತ್ತಾರೆ. ಕೇರಳದಲ್ಲಿ ಸಂಕ್ರಾಂತಿ ಅತ್ಯಂತ ಪ್ರಮುಖ ಹಬ್ಬವಾಗಿದೆ ಮತ್ತು ಇದನ್ನು ಮಕರ ಬೆಳಕು ಎಂದು ಕರೆಯಲಾಗುತ್ತದೆ. ಉತ್ತರ ಭಾರತದಲ್ಲಿ ಜನರು ಇದನ್ನು ಲೋರಿ ಎಂದು ಆಚರಿಸುತ್ತಾರೆ ಮತ್ತು ಕೆಲವು ಪ್ರದೇಶಗಳಲ್ಲಿ ಜನರು ಮಕರ ಸಂಕ್ರಾಂತಿಯ ದಿನದಂದು ಗಂಗಾ ನದಿಯಲ್ಲಿ ಪವಿತ್ರ ಸ್ನಾನ ಮಾಡುತ್ತಾರೆ. ಈ ಉತ್ತರಾಯಣದ ಸಮಯದಲ್ಲಿ ಪ್ರಯಾಗ, ಹರಿದ್ವಾರ, ಕಾಶಿ ಮತ್ತು ಅಲಹಾಬಾದ್ನಂತಹ ಹಿಂದೂ ತೀರ್ಥಕ್ಷೇತ್ರಗಳಿಗೆ ಗಂಗಾ ನದಿಯಲ್ಲಿ ಪವಿತ್ರ ಸ್ನಾನ ಮಾಡಲು ಸಾವಿರಾರು ಜನರು ಸೇರುತ್ತಾರೆ. ಸಂಕ್ರಾಂತಿಯ ದಿನದಂದು ಅಥವಾ ಉತ್ತರಾಯಣ ಸಮಯದಲ್ಲಿ ಗಂಗಾ ನದಿಯಲ್ಲಿ ಪವಿತ್ರ ಸ್ನಾನವು ಜನರು ಮಾಡಿದ ಎಲ್ಲಾ ಪಾಪಗಳನ್ನು ಶುದ್ಧೀಕರಿಸುತ್ತದೆ ಎಂದು ನಂಬಲಾಗಿದೆ. ಸಂಕ್ರಾಂತಿ ಹಬ್ಬದ ಪ್ರಮುಖ ಆಕರ್ಷಣೆ ಎಂದರೆ ಮನೆಗಳ ಪ್ರವೇಶ ದ್ವಾರಗಳು. ಸುಂದರವಾದ ರಂಗೋಲಿಗಳಿಂದ ಅಲಂಕರಿಸಲ್ಪಟ್ಟಿರುವ ಮನೆಗಳು. ಸಂಕ್ರಾಂತಿಯ ಆಚರಣೆಯು ಪ್ರಾಥಮಿಕವಾಗಿ ಭಗವಾನ್ ಸೂರ್ಯನಾರಾಯಣನ ಆರಾಧನೆಯನ್ನು ಸೂಚಿಸುತ್ತದೆ. ಅವನು ಯಾವಾಗಲೂ ಭೂಮಿಯನ್ನು ಹೇರಳವಾಗಿ ಮಳೆಯಿಂದ ಆಶೀರ್ವಾದಿಸುತ್ತಾನೆ ಮತ್ತು ಉತ್ತಮ ಫಸಲನ್ನು ನೀಡುತ್ತಾನೆ ಮತ್ತು ಅವನು ನಮಗೆ ಉತ್ತಮ ಆರೋಗ್ಯವನ್ನು ನೀಡುತ್ತಾನೆ. ಮಕರ ಸಂಕ್ರಾಂತಿಯು ವಿವಿಧ ಆಚರಣೆಗಳೊಂದಿಗೆ ದೇಶಾದ್ಯಂತ ಆಚರಿಸಲಾಗುವ ಅತ್ಯಂತ ವರ್ಣರಂಜಿತ ಸುಗ್ಗಿಯ ಹಬ್ಬವಾಗಿದೆ. ಸಂಕ್ರಾಂತಿಯ ದಿನದಂದು ರೈತರು ತಮ್ಮ ವರ್ಷಪೂರ್ತಿ ದುಡಿದ ಫಲವನ್ನು ಭತ್ತದ ರೂಪದಲ್ಲಿ ಅನುಭವಿಸುತ್ತಾರೆ. ಸುಗ್ಗಿಯ ಹಬ್ಬವನ್ನು ಮುಖ್ಯವಾಗಿ ತಮ್ಮ ಶ್ರಮದ ಫಲವಾದ ಭತ್ತದ ರೂಪದಲ್ಲಿ ಕಾಣುವ ರೈತರು ಪ್ರಕೃತಿಗೆ ಕೃತಜ್ಞತೆಯ ದಿನವಾಗಿ ಆಚರಿಸುತ್ತಾರೆ. ಭತ್ತದ ಸಮೃದ್ಧಿ ಕೊಯ್ಲು ಸರಿಯಾದ ಸಮಯದಲ್ಲಿ ಅಗತ್ಯವಿರುವ ಮಳೆಯ ಮೇಲೆ ಅವಲಂಬಿತವಾಗಿರುತ್ತದೆ. ಆದ್ದರಿಂದ ಈ ದಿನ ಅವರು ಮಳೆಯ ದೇವರಾದ ಇಂದ್ರನನ್ನು ಪೂಜಿಸುತ್ತಾರೆ. ಸಂಕ್ರಾಂತಿಯು ರೈತನು ಸೂರ್ಯದೇವ ಮತ್ತು ಮಳೆಯ ದೇವರು ಇಂದ್ರನನ್ನು ಹೊಸ ಅಕ್ಕಿ ಮತ್ತು ಬೆಲ್ಲದೊಂದಿಗೆ ಸಿಹಿ ಬೇಯಿಸಿದ ಆಹಾರದ ರೂಪದಲ್ಲಿ ಪೂಜಿಸುವ ಮಂಗಳಕರ ಸಂದರ್ಭವಾಗಿದೆ. ಈ ಆಚರಣೆಯ ಹಿಂದಿರುವ ಸಂದೇಶವೆಂದರೆ, ನೀನು ನನಗೆ ಏನು ಕೊಟ್ಟಿದ್ದೀಯೋ ಅದನ್ನು ನಾನು ನಿನಗೆ ಅರ್ಪಿಸುತ್ತೇನೆ ಎಂಬುದು. ಈ ಅರ್ಪಣೆಯ ಹಿಂದಿನ ಧಾರ್ಮಿಕ ತತ್ವವಾಗಿದೆ. ಒಬ್ಬ ರೈತ ಕೃಷಿಯನ್ನು ಒಂದು ಆಚರಣೆ ಎಂದು ಪರಿಗಣಿಸುತ್ತಾನೆ. ಸೂರ್ಯದೇವನು ಇಡೀ ಜಗತ್ತಿಗೆ ಕಣ್ಣು. ಅವನು ಇಡೀ ಪ್ರಪಂಚದ ಮೂಲ, ಅಸ್ತಿತ್ವ ಮತ್ತು ವಿನಾಶಕ್ಕೆ ಕಾರಣ. ನಾವು ಸೌರವ್ಯೂಹಕ್ಕೆ ಸೇರಿದ್ದವರು. ಸೂರ್ಯನು ಭೂಮಿಯ ಸೇರಿರುವ ವ್ಯವಸ್ಥೆಯ ಕೇಂದ್ರವಾಗಿದೆ. ನಾವು ಎಲ್ಲದರಲ್ಲೂ ಮತ್ತು ಎಲ್ಲೆಡೆ ದೇವರನ್ನು ಕಾಣುತ್ತೇವೆ. ಸೂರ್ಯ, ಚಂದ್ರ, ಮಳೆ, ಗಾಳಿ, ಭೂಮಿ ಮತ್ತು ಪ್ರತಿ ಪರಮಾಣುವಿನಲ್ಲಿ ದೇವರನ್ನು ಕಾಣುತ್ತೇವೆ. ನಮಗೆ ಸೂರ್ಯ ಮಾತ್ರ ಕಾಣುವ ದೇವರು. ಸಾಂಪ್ರದಾಯಿಕ ಭಾರತೀಯ ಕ್ಯಾಲೆಂಡರ್ ಚಂದ್ರನ ಸ್ಥಾನವನ್ನು ಆಧರಿಸಿದೆ, ಆದರೆ ಸಂಕ್ರಾಂತಿಯು ಸೂರ್ಯನ ಸ್ಥಾನವನ್ನು ಆಧರಿಸಿದೆ. ಶ್ರೀರಾಮನವಮಿ, ಕೃಷ್ಣ ಜನ್ಮಾಷ್ಟಮಿ, ನರಕ ಚತುರ್ದಶಿ, ಗಣೇಶ ಚತುರ್ಥಿಯನ್ನು ಚಂದ್ರನ ಚಲನೆಯ ಆಧಾರದ ಮೇಲೆ ಆಚರಿಸಲಾಗುತ್ತದೆ. ಸಂಕ್ರಾಂತಿ ಮತ್ತು ರಥಸಪ್ತಮಿಯನ್ನು ಸೂರ್ಯನ ಸಂಕ್ರಮಣದ ಪ್ರಕಾರ ಆಚರಿಸಲಾಗುತ್ತದೆ. ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಗೆ ಸಾಗುವ ವರ್ಷದ ದಿನದಂದು ಮಕರ ಸಂಕ್ರಾಂತಿಯನ್ನು ಆಚರಿಸಲಾಗುತ್ತದೆ. ಜ್ಯೋತಿಷ್ಯದ ಪ್ರಕಾರ ಪ್ರತಿಯೊಂದು ಗ್ರಹವು ನಮ್ಮ ವ್ಯಕ್ತಿತ್ವದಲ್ಲಿ ಪ್ರಜ್ಞೆಯ ಒಂದು ಭಾಗವನ್ನು ಪ್ರತಿನಿಧಿಸುತ್ತದೆ ಎಂದು ನಾವು ಕಂಡುಕೊಳ್ಳುತ್ತೇವೆ. ಸೂರ್ಯನು ನಮ್ಮ ಶುದ್ಧ ಪ್ರಜ್ಞೆಯ ಕೇಂದ್ರವನ್ನು ಪ್ರತಿನಿಧಿಸುತ್ತಾನೆ ಮತ್ತು ನಮ್ಮ ಜ್ಞಾನ, ಆಧ್ಯಾತ್ಮಿಕ ಪ್ರಗತಿ ಮತ್ತು ಬುದ್ಧಿವಂತಿಕೆಯನ್ನು ಪ್ರತಿನಿಧಿಸುತ್ತಾನೆ ಎಂದು ಹೇಳಲಾಗುತ್ತದೆ. ಈ ಸಂಕ್ರಾಂತಿ ಹಬ್ಬವನ್ನು ಎಲ್ಲಾ ವರ್ಗದ ಜನರು ಆಚರಿಸುತ್ತಾರೆ. ಇದು ಸಂಪತ್ತು, ಆರೋಗ್ಯ ಮತ್ತು ಸಂತೋಷವನ್ನು ಪಡೆಯಲು ಆಚರಿಸಲಾಗುತ್ತದೆ. ಇದು ಮುಖ್ಯವಾಗಿ ಮನಸ್ಸಿನ ಶುದ್ಧತೆ ಮತ್ತು ಆಧ್ಯಾತ್ಮಿಕ ಆನಂದವನ್ನು ಪಡೆಯಲು ಆಚರಿಸಲಾಗುತ್ತದೆ. ಸಂಕ್ರಾಂತಿ ಹಬ್ಬಕ್ಕೆ 1 ತಿಂಗಳ ಮುಂಚೆಯೇ ಪ್ರತಿ ಮನೆಯು ಹಬ್ಬದ ಕಳೆ ಕಟ್ಟುತ್ತದೆ. ಮನೆಗಳನ್ನು ಸ್ವಚ್ಛಗೊಳಿಸಲಾಗುತ್ತದೆ ಮತ್ತು ಬಿಳಿ ತೊಳೆಯಲಾಗುತ್ತದೆ. ಎಲ್ಲಾ ಮುರಿದ ಪಾತ್ರೆಗಳು ಹೊಸದಕ್ಕೆ ವಿನಿಮಯ ಮಾಡಲಾಗುತ್ತದೆ. ಚಳಿಗಾಲದ ಬೆಳೆಗಳ ಕೊಯ್ಲು ಪ್ರಾರಂಭವಾಗುತ್ತದೆ. ವಾತಾವರಣವು ತಂಪಾಗಿರುತ್ತದೆ. ಮನೆಯ ಮುಂಭಾಗದ ಅಂಗಳವನ್ನು ಗೂಡಿಸಿ ಮತ್ತು ಹಸುವಿನ ಸಗಣಿಯನ್ನು ಅನ್ವಯಿಸಲಾಗುತ್ತದೆ. ಮನೆಗಳನ್ನು ಸುಂದರವಾದ ರಂಗೋಲಿಯಿಂದ ಅಲಂಕರಿಸಲಾಗುತ್ತದೆ. ರಂಗೋಲಿಗಳ ಮೇಲೆ ಗೌರಿ ಮತ್ತು ಲಕ್ಷ್ಮೀ ದೇವಿಯನ್ನು ಗೋವಿನ ಸಗಣಿ ರೂಪದಲ್ಲಿ ಪೂಜಿಸಲಾಗುತ್ತದೆ. ಮನೆ ಬಾಗಿಲುಗಳನ್ನು ಮಾವಿನ ಎಲೆ ಮತ್ತು ಹೂವುಗಳಿಂದ ಅಲಂಕರಿಸಲಾಗುತ್ತದೆ. ಸಂಕ್ರಾಂತಿ ಹಬ್ಬವನ್ನು ಆಚರಿಸುವವರಿಗೆ ಹಬ್ಬದ ವಾತಾವರಣವು ಎಲ್ಲರನ್ನೂ ಸಂತೋಷದಿಂದ ಇರುವಂತೆ ಮಾಡುತ್ತದೆ. ಸಂಕ್ರಾಂತಿಯು ಲಕ್ಷ್ಮೀ ದೇವಿಯ ಮೂಲಕ ಜೀವಿಗಳಿಗೆ ಸಕಲ ಐಶ್ವರ್ಯವನ್ನು ನೀಡುವ ಹಬ್ಬವಾಗಿದೆ. ಸಂಕ್ರಾಂತಿಯಂದು ದೇವಿ ಲಕ್ಷ್ಮಿಯನ್ನು ಧಾನ್ಯಲಕ್ಷ್ಮಿ ಎಂದು ಪೂಜಿಸಲಾಗುತ್ತದೆ. ಧಾನ್ಯಲಕ್ಷ್ಮಿಯ ರೂಪದಲ್ಲಿ ಲಕ್ಷ್ಮಿಯು ಎಲ್ಲರನ್ನೂ ಅನುಗ್ರಹಿಸುತ್ತಾಳೆ, ವಿಶೇಷವಾಗಿ ಉತ್ತಮ ಫಸಲು ಮತ್ತು ಇಳುವರಿ ಹೊಂದಿರುವ ರೈತರಿಗೆ.
ಈ ದಿನ ರೈತರು ಕೃಷಿ ಸಂಪತ್ತಿನ ಸಂಕೇತವಾದ ಹಸು, ಕುರು ಮತ್ತು ಗೂಳಿಯನ್ನು ಪೂಜಿಸುತ್ತಾರೆ. ಗೂಳಿಯನ್ನು ಉಳುಮೆ ಮಾಡಲು ಮತ್ತು ಹಸುವನ್ನು ಹಾಲಿಗೆ ಬಳಸುವುದರಿಂದ ಅವೆರಡೂ ಕ್ರಮವಾಗಿ ಸೂರ್ಯ ಮತ್ತು ಭೂಮಿ ಎಂದು ಸಂಕೇತಿಸುತ್ತವೆ. ಅದಕ್ಕಾಗಿಯೇ ರೈತನಿಗೆ ಅಪಾರ ಮೌಲ್ಯವನ್ನು ನೀಡುವ ಹಸುಗಳು ಮತ್ತು ಎತ್ತುಗಳಿಗೆ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತದೆ. ಹಳ್ಳಿಗಳಲ್ಲಿ ಸಂಕ್ರಾಂತಿಯನ್ನು ಎಲ್ಲ ಜಾನುವಾರುಗಳನ್ನು ಅಲಂಕರಿಸುವುದರೊಂದಿಗೆ ಆಚರಿಸಲಾಗುತ್ತದೆ. ಅನೇಕ ಜಾತ್ರೆಗಳನ್ನು ಸ್ಥಾಪಿಸಲಾಗುತ್ತದೆ. ಗೂಳಿ ಕಾಳಗಗಳು, ಕೋಳಿ ಕಳಗಗಳು, ಗಾಳಿಪಟ ಹಾರಾಟ, ಈ ದಿನ ರಂಗೋಲಿ ಸ್ಪರ್ಧೆಗಳು ನಡೆಯಲಿವೆ. ಸಂಕ್ರಾಂತಿ ಹಬ್ಬವು ಹೆಚ್ಚಾಗಿ ಮಹಿಳೆಯರು ಮತ್ತು ಯುವತಿಯರಿಗೆ ಪ್ರಿಯವಾಗಿದೆ. ಹಬ್ಬವು ಬಹಳಷ್ಟು ಸಾಮಾಜಿಕತೆಯನ್ನು ಒಳಗೊಂಡಿರುತ್ತದೆ. ಕುಟುಂಬಗಳು, ಸ್ನೇಹಿತರು, ಸಂಬಂಧಿಕರು, ಸಹೋದರರು, ವಿಶೇಷವಾಗಿ ಹೆಣ್ಣು ಮಕ್ಕಳು, ಸೊಸೆಯರು, ಅಳಿಯಂದಿರು ಮತ್ತು ಇತರರನ್ನು ಆಹ್ವಾನಿಸುವ ಸಮಯ ಇದು ಮತ್ತು ಅವರಿಗೆ ಉಡುಗೊರೆಗಳನ್ನು ಹೊರತುಪಡಿಸಿ ಹೊಸ ಬಟ್ಟೆಗಳನ್ನು ನೀಡಲಾಗುತ್ತದೆ. ಈ ಸಂಕ್ರಾಂತಿಯಂದು ಸಹೋದರಿ ತನ್ನ ಸಹೋದರ ಮತ್ತು ಅವನ ಹೆಂಡತಿಯನ್ನು ಅವರ ಮನೆಗೆ ಕರೆಯುತ್ತಾಳೆ. ಅವರು ತಮ್ಮ ಸಹೋದರರ ಯೋಗಕ್ಷೇಮಕ್ಕಾಗಿ ಪ್ರಾರ್ಥಿಸುತ್ತಾರೆ. ಸಹೋದರನು ಆಕೆಗೆ ಮಂಗಳಕರ ವಸ್ತುಗಳನ್ನು ಉಡುಗೊರೆಯಾಗಿ ನೀಡುತ್ತಾನೆ. ಹಬ್ಬದ ದಿನಗಳಲ್ಲಿ ಮಹಿಳೆಯರು ತಮ್ಮ ಕುಟುಂಬವನ್ನು ಸಂತೋಷಪಡಿಸಲು ಅನೇಕ ರುಚಿಕರವಾದ ಭಕ್ಷ್ಯಗಳನ್ನು ಮಾಡುತ್ತಾರೆ. ಸಂಕ್ರಾಂತಿಯ ದಿನದಂದು ಮಹಿಳೆಯರು ಉತ್ತಮ ಸಂತತಿಗಾಗಿ ಮತ್ತು ಪತಿ ಮತ್ತು ಇತರ ಕುಟುಂಬ ಸದಸ್ಯರ ಯೋಗಕ್ಷೇಮಕ್ಕಾಗಿ ಪ್ರಾರ್ಥನೆ ಸಲ್ಲಿಸುತ್ತಾಳೆ. ಸಂಕ್ರಾಂತಿ ಹಬ್ಬವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಹಬ್ಬಗಳು ಕುಟುಂಬದಲ್ಲಿ ಮಾತ್ರವಲ್ಲದೆ ಇಡೀ ದೇಶದಲ್ಲಿ ಒಗ್ಗಟ್ಟಿನ ಭಾವನೆಯನ್ನು ಬೆಳೆಸುತ್ತವೆ. ಹಬ್ಬಗಳು ಅಮೂಲ್ಯವಾದ ಪರಂಪರೆಯಾಗಿ ಉಳಿದು ಹೋಗಿವೆ ಮತ್ತು ಅದನ್ನು ಮುಂದಿನ ಪೀಳಿಗೆಗೆ ಸಂರಕ್ಷಿಸುವುದು ಇಂದಿನ ಪೀಳಿಗೆಯ ಜವಾಬ್ದಾರಿಯಾಗಿದೆ. ತಿರುಮಲದಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಪವಿತ್ರ ದೇವಾಲಯವು ಅನೇಕ ಉತ್ಸವಗಳು ಮತ್ತು ಆಚರಣೆಗಳು ಮತ್ತು ಕಾರ್ಯಕ್ರಮಗಳಿಗೆ ವೇದಿಕೆಯಾಗಿದೆ. ತಿರುಮಲದಲ್ಲಿನ ಕೆಲವು ಆಚರಣೆಗಳು ಆಗಮಶಾಸ್ತ್ರದ ಪ್ರಕಾರ ಕೆಲವು ಪೌರಾಣಿಕ ಆಚರಣೆಗಳಾಗಿವೆ. ತಿರುಮಲದಲ್ಲಿ ಶ್ರೀ ವೆಂಕಟೇಶ್ವರನು ಕಾರಣ ಮತ್ತು ನಿರ್ವಾಹಕನಾಗಿದ್ದಾನೆ. ಅವರ ವಾಸಸ್ಥಾನವು ಸಂಕ್ರಾಂತಿಯ ಮನಸ್ಥಿತಿ ಮತ್ತು ನಿಜವಾದ ಅರ್ಥವನ್ನು ಪ್ರತಿಬಿಂಬಿಸುತ್ತದೆ. ತಿರುಮಲ ದೇವಸ್ಥಾನವು ಸಂಕ್ರಾಂತಿಯನ್ನು ದೊಡ್ಡ ಪ್ರಮಾಣದಲ್ಲಿ ಆಚರಿಸುತ್ತದೆ ಮತ್ತು ಮೂರು ಲೋಕಗಳಲ್ಲಿ ಎಲ್ಲಾ ರಾಜರ ರಾಜನಾದ ಶ್ರೀ ವೆಂಕಟೇಶ್ವರ ಸ್ವಾಮಿಯ ವೈಭವಕ್ಕೆ ತಕ್ಕ ವೈಭವದಿಂದ ಆಚರಿಸಲಾಗುತ್ತದೆ. ವೆಂಕಟೇಶ್ವರನ ಉತ್ಸವ ಮೂರ್ತಿ ಮಲೆಯಪ್ಪ ಸ್ವಾಮಿಯನ್ನು ತನ್ನ ಇಬ್ಬರು ಪತ್ನಿಯರಾದ ಶ್ರೀದೇವಿ ಭೂದೇವಿಯನ್ನು ಸರ್ವಭೂಪಾಲ ವಾಹನದಲ್ಲಿ ಎರಡು ಬದಿಯಲ್ಲಿ ತಿರುವುದರ ಮೂಲಕ ಸಂಕ್ರಾಂತಿ ಉತ್ಸವವನ್ನು ಪ್ರಾರಂಭಿಸಲಾಗುತ್ತದೆ. ವಾರ್ಷಿಕ ತಿರುಮಲ ಬ್ರಹ್ಮೋತ್ಸವದ ಸಂದರ್ಭದಲ್ಲಿ ಮಲೆಯಪ್ಪ ಸ್ವಾಮಿಯು ಈ ವಾಹನದ ಮೇಲೆ 4ನೇ ದಿನ ರಾತ್ರಿ ಸಂಚರಿಸುತ್ತಾನೆ. ಭಗವಾನ್ ವೆಂಕಟೇಶ್ವರನ ಈ ಸರ್ವಭೂಪಾಲ ವಾಹನವು ಆ ಕಾಲದ ರಾಜನಾದ ಸೂರ್ಯನನ್ನು ಒಳಗೊಂಡಂತೆ ಬ್ರಹ್ಮಾಂಡದ ಅಧಿಪತಿಯಾಗಿ ವಿಷ್ಣುವಿನ ಶ್ರೇಷ್ಠತೆಯನ್ನು ಸಂಕೇತಿಸುತ್ತದೆ. ಅದರಿಂದ ವೆಂಕಟೇಶ್ವರ ದೇವರು ಭೂದೇವಿ ಮತ್ತು ಶ್ರೀದೇವಿಯೊಂದಿಗೆ ಸರ್ವಭೂಪಾಲ ವಾಹನದಲ್ಲಿ ತರಲಾಗುತ್ತದೆ. ಈ ಉತ್ಸವದಲ್ಲಿ ವೆಂಕಟೇಶ್ವರ ಸನ್ನಿಧಿಯಲ್ಲಿ ಆಸೀನರಾದ ಅರ್ಚಕರು ವಿಶೇಷವಾಗಿ ಧಾರ್ಮಿಕ ವಿಧಿವಿಧಾನಗಳು ನಡೆಯಲಿವೆ. ತಿರುಮಲದಲ್ಲಿ ಶ್ರೀಕೃಷ್ಣನ ಸಮೇತ ವೆಂಕಟೇಶ್ವರ ಮೆರವಣಿಗೆ ಸಂಕ್ರಾಂತಿಯ ದಿನ ನಡೆಯುತ್ತದೆ. ತಿರುಮಲ ಸಂಕ್ರಾಂತಿ ಆಚರಣೆಯ ಅಂಗವಾಗಿ ಪಾರಾಯಣ, ಪ್ರವಚನ, ಶ್ರೀನಿವಾಸಗಳ ಲೀಲೆಗಳು ಕುರಿತು ಚರ್ಚೆ ನಡೆಯುತ್ತವೆ. ಸಂಕ್ರಾಂತಿ ಸಮಯದಲ್ಲಿ ಶ್ರೀನಿವಾಸ ದೇವರಿಗೆ ಸಿಹಿ ಪೊಂಗಲನ್ನು ದಿನದ ವಿಶೇಷ ಸವಿಯಾಗಿ ಅರ್ಪಿಸಲಾಗುತ್ತದೆ. ಈ ಪೊಂಗಲನ್ನು ಅಲ್ಲಿ ನೆರೆದಿದ್ದ ಜನರಿಗೆ ಶ್ರೀನಿವಾಸ ಪ್ರಸಾದವಾಗಿ ವಿತರಿಸಲಾಗುತ್ತದೆ. ಭವ್ಯವಾದ ಮಂಗಳ ಆರತಿಯ ಮೂಲಕ ಸಂಕ್ರಾಂತಿ ಹಬ್ಬದ ಆಚರಣೆಯು ಅಂತ್ಯವನ್ನು ಸೂಚಿಸುತ್ತದೆ. ಸಂಕ್ರಾಂತಿ ಹಬ್ಬವು ಚಳಿಗಾಲದ ಅಂತ್ಯ ಮತ್ತು ಸುಗ್ಗಿಯ ಕಾಲದ ಆರಂಭವನ್ನು ಸೂಚಿಸುತ್ತದೆ. ಮಕರ ಸಂಕ್ರಾಂತಿಯ ದಿನದಂದು ಮಾನವೀಯತೆಯನ್ನು ಆಶೀರ್ವಾದಿಸಲು ದೇವತೆಗಳು ಭೂಮಿಗೆ ಇಳಿಯುತ್ತಾರೆ ಎಂದು ನಂಬಲಾಗಿದೆ. ಸಂಕ್ರಾಂತಿಯು ವರ್ಷದ ಮೊದಲ ಹಬ್ಬವಾಗಿದೆ. ಇಡೀ ವರ್ಷವು ಉತ್ತಮ ಆರೋಗ್ಯ, ಸಂಪತ್ತು ಮತ್ತು ಯೋಗ್ಯತೆಯಿಂದ ಕೂಡಿರುತ್ತದೆ ಎಂದು ಭಾವಿಸುವ ಜನರು ಇದನ್ನು ಸಂತೋಷದಿಂದ ಆಚರಿಸುತ್ತಾರೆ. ಈ ದಿನ ಜನರು ಭಗವದ್ಗೀತೆ, ಭಾಗವತ, ರಾಮಾಯಣ ಮುಂತಾದ ಹಿಂದೂ ಧರ್ಮ ಗ್ರಂಥಗಳನ್ನು ಓದುತ್ತಾರೆ ಮತ್ತು ದಾನ ಮಾಡುತ್ತಾರೆ. ಇದರ ಮೇಲೆ ಜನರು ಬ್ರಾಹ್ಮಣರಿಗೆ ಎಳ್ಳು, ಬಟ್ಟೆ, ತರಕಾರಿಗಳನ್ನು ದಾನ ಮಾಡುತ್ತಾರೆ. ಇದರ ಮೇಲೆ ಜನರು ಗಾಯತ್ರಿ ಮಂತ್ರ, ಆದಿತ್ಯ ಹೃದಯ ಸ್ತೋತ್ರ, ಸೂರ್ಯ ಅಷ್ಟಕಂ, ಸೂರ್ಯ ಅಷ್ಟೋತ್ತರ ಮತ್ತು ಇತರ ಗುರುಮಂತ್ರಗಳಂತಹ ವಿವಿಧ ಮಂತ್ರಗಳು ಮತ್ತು ಸ್ತೋತ್ರಗಳನ್ನು ಪಠಿಸುತ್ತಾರೆ. ಈ ದಿನ ಜನರು ಸೂರ್ಯ ದೇವರಿಗೆ ಅರ್ಘ್ಯವನ್ನು ಅರ್ಪಿಸುತ್ತಾರೆ. ಬ್ರಾಹ್ಮಣರು ಪವಿತ್ರ ನದಿಗಳ ಬಳಿ ಸಂಧ್ಯಾ ವಂದನೆ ಮಾಡುತ್ತಾರೆ. ಇದಿಷ್ಟು ಮಕರ ಸಂಕ್ರಾಂತಿ ಹಬ್ಬದ ಕುರಿತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.